ಹೆಲೋ ಗೈಸ್, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಯಾಗಿ ಅನ್ಲಿಮಿಟೆಡ್ ಸ್ಟಾರ್ಬಕ್ಸ್ ಫ್ರೀ ಕಾಫಿ ಅಥವಾ ಸ್ನ್ಯಾಕ್ಸ್ನ ಹೇಗೆ ತೊಗೋಬೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನು ಲಾಸ್ಟ್ ಮಂತ್ ಡಿಕೆತ್ಲಾನ್ ಹೋಗಿದ್ದೆ. ಅಲ್ಲಿ ಶಾಪಿಂಗ್ ಮಾಡಿ ಬಿಲ್ ಬಂದು 26,000 ರೂಪೀಸ್ ಆಯಿತು. ಸೊ ನನ್ನ ಹತ್ರ 3 ಆಪ್ಷನ್ ಇದೆ ಇವಾಗ ಪೇ ಮಾಡೋಕ್ಕೆ. ಒಂದು ಕ್ಯಾಶು ಅಥವಾ UPI, ಅವ್ರಿಗೆ ನನ್ನ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ. ಸೊ ನಾನು ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ಕ್ರೆಡಿಟ್ ಕಾರ್ಡು ಡೈನರ್ಸ್ ಕ್ಲಬ್ ಪ್ರಿವಿಲೇಜ್ ಅಂತ. ಸೊ ಈ ಕ್ರೆಡಿಟ್ ಕಾರ್ಡಲ್ಲಿ ಫಾರ್ ಎವ್ರಿ 150 ರೂಪೀಸ್ ಐ ಸ್ಪೆಂಡ್ ನನಗೆ 4 ಪಾಯಿಂಟ್ ಸಿಗುತ್ತೆ. ಇದು ಎಲ್ಲೇ ಆಗಿರಲಿ, ಲೈಕ್ ಆನ್ಲೈನ್ ಶಾಪಿಂಗ್ ಆಗಿರಲಿ, ಆಫ್ಲೈನ್ ಆಗಿರಲಿ, ಶಾಪಲ್ಲಿ ಸ್ವೈಪ್ ಮಾಡಿರೋದು ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಎಲ್ಲಾದರೂ ಶಾಪಿಂಗ್ ಮಾಡಿರಲಿ, ಫಾರ್ ಎವ್ರಿ 150 ರೂಪೀಸ್ ಐ ವಿಲ್ ಗೆಟ್ 4 ಪಾಯಿಂಟ್ಸ್. ಸೊ ನಾನು ಲಾಸ್ಟ್ ಹೇಳಿದ್ನಲ್ವ 26,000 ರೂಪೀಸ್ ಬಿಲ್ ಆಗಿತ್ತು, ನನಗೆ 666 ಪಾಯಿಂಟ್ಸ್ ಸಿಗಬೇಕಿತ್ತು. ಬಟ್ ನಾನೇನು ಮಾಡಿದೆ ಅಂದರೆ HDFC ಬ್ಯಾಂಕಿಂದು ಒಂದು ಸ್ಮಾರ್ಟ್ ಬೈ ಅಂತ ಒಂದು ಪೋರ್ಟಲ್ ಇದೆ. ಜಸ್ಟ್ ಲೈಕ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲ ಇಲ್ವಾ, ಅದೇ ಥರ HDFC ಅವರದ್ದು ಶಾಪಿಂಗ್ ಪೋರ್ಟಲ್ ಸ್ಮಾರ್ಟ್ ಬೈ. ಸೊ ಈ ಸ್ಮಾರ್ಟ್ ಬೈಯಲ್ಲಿ ನನಗೆ ಡಿಕಾತ್ಲಾನ್ದು ವೌಚರ್ ಸಿಗುತ್ತೆ. ಆ ವೌಚರ್ ಅಂದರೆ ಇನ್ಸ್ಟೆಡ್ ಆಫ್ ಪೇಯಿಂಗ್ ಡೈರೆಕ್ಟ್ಲಿ ಟು ದಟ್ ಪ್ರಾಡಕ್ಟ್, ಯು ವಿಲ್ ಬೈ ದಟ್ ವೌಚರ್. ಅಂದರೆ 5,000 ರೂಪೀಸ್ ಬಿಲ್ ಆಗಿದೆ ಅಂದರೆ ಆ 5,000 ರೂಪೀಸ್ ನೀವು ಅಲ್ಲಿ ಶಾಪಲ್ಲಿ ಕೊಡೋಕ್ಕಿಂತ ಆ 5,000 ರೂಪೀಸ್ದು ವೌಚರ್ನ ತೊಗೊಂಡು ಡಿಕೆತ್ಲಾನಿಂದ ಅದನ್ನ ಅವ್ರಿಗೆ ಕೊಡ್ತೀರಾ. ಸೊ ಅಲ್ಲಿ ಫುಲ್ ಆಗುತ್ತೆ. ನಾನು ಈ ಸ್ಮಾರ್ಟ್ ಬೈ ಪೋರ್ಟಲಲ್ಲಿ 26,000 ರೂಪೀಸ್ದು ಡಿಕೆತ್ಲಾನ್ ವೌಚರ್ ತೊಗೊಂಡೆ. HDFC ಒಂದು ಆಫರ್ ಕೊಡುತ್ತೆ. ಏನು ಅಂದರೆ ಹೇಳಿದ್ನಲ್ಲ 150 ರೂಪೀಸ್ಗೆ 4 ಪಾಯಿಂಟ್ಸ್. ಬಟ್ ನೀವು ಸ್ಮಾರ್ಟ್ ಬೈಯಲ್ಲಿ ಡಿಕೆತ್ಲಾನ್ ವೌಚರ್ನ ನೀವು ಪರ್ಚೇಸ್ ಮಾಡಿದ್ರೆ ಇಂಟು 5 ಆಗುತ್ತೆ ಆ ಪಾಯಿಂಟ್ಸ್. ಅಂದರೆ ಒಂದು 10 ಪಾಯಿಂಟ್ಸ್ ಸಿಗಬೇಕಿತ್ತು ಅಂತ ಅಂದ್ಕೊಂಡ್ರೆ ನನಗೆ 40 ಪಾಯಿಂಟ್ಸ್ ಸಿಗುತ್ತೆ ಇಲ್ಲಿ. ಸೊ ಇಂಟು 5 ಪಾಯಿಂಟ್ಸ್ ಆಗುತ್ತೆ. ನಾನು 26,000 ರೂಪೀಸ್ ಸ್ಪೆಂಡ್ ಮಾಡಿದಲ್ವ, ನನಗೆ 600 ಪಾಯಿಂಟ್ಸ್ ಸಿಗಬೇಕಿತ್ತು. ಬಟ್ ನಾನು HDFC ಪೋರ್ಟಲಲ್ಲಿ ಅಂದರೆ ಸ್ಮಾರ್ಟ್ ಬೈ ಪೋರ್ಟಲಲ್ಲಿ ನಾನು ವೌಚರ್ನ ಪರ್ಚೇಸ್ ಮಾಡಿದ್ದಕ್ಕೆ ನನಗೆ ಇಂಟು 5 ಆಗುತ್ತೆ ಪಾಯಿಂಟ್ಸು. ಸೊ ಇಂಟು 5 ನನಗೆ 3,000 ಪಾಯಿಂಟ್ಸ್ ಸಿಕ್ತು. ಲ್ಯಾಟ್ರಿ. ಸೊ ಇಲ್ಲಿರೋದು ಇವಾಗ ಈ ಪಾಯಿಂಟ್ಸ್ ಇಲ್ವಾ, ಇದರಲ್ಲಿ 1 ಪಾಯಿಂಟಿನ ವರ್ತು 0.5 ರೂಪೀಸ್. ಸೊ ಆ 0.5 ರೂಪೀಸ್ನ ನೀವು ಡೈರೆಕ್ಟ್ ಕ್ಯಾಶ್ ಆಗಿ ತೊಗೊಳಕ್ಕೆ ಬರೋಲ್ಲ, ಏನಾದರೂ ಪ್ರಾಡಕ್ಟ್ ಆಗಿ ತೊಗೋಬೇಕು. ನಾನೇನು ಮಾಡಿದೆ, ನನಗೆ ತುಂಬ ಆಪ್ಷನ್ಸ್ ಇತ್ತು, ಲೈಕ್ ಡಾಮಿನೋಸ್, ಪಿಜ್ಜಾ ಹಟ್, ಸ್ಟಾರ್ಬಕ್ಸ್, ಬರ್ಗರ್ ಕಿಂಗ್, ಬಾರ್ಬಿಕ್ಯೂ ನೇಷನ್, ಇನ್ನೂ ತುಂಬ ಪ್ರಾಡಕ್ಟ್ಸ್ ಇತ್ತು. ನಾನು ಸ್ಟಾರ್ಬಕ್ಸ್ನ ಚೂಸ್ ಮಾಡಿದೆ. ಸೊ ನನಗೆ ಇವಾಗ 3,000 ಪಾಯಿಂಟ್ಸ್ ಅಂದರೆ 1,500 ರೂಪೀಸ್ ವರ್ತ್ ಆಫ್ ಸ್ಟಾರ್ಬಕ್ಸ್ ನನಗೆ ಫ್ರೀಯಾಗಿ ಸಿಕ್ಕಿದೆ. ಸೊ 1,500 ರೂಪೀಸ್ ಅಂದರೆ ಒಂದು 2 to 3 ಸ್ಟಾರ್ಬಕ್ಸ್ ಅಂತೂ ಈಸಿಯಾಗಿ ಸಿಗುತ್ತೆ. ಸೊ ದಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಪೆಂಡ್ಸ್. ನನಗೆ ಒಂದು ಡಿಕಾತ್ಲಾನ್ ಶಾಪಿಂಗ್ ಮಾಡಿರೋದ್ರಿಂದ ನಾನು UPI ಕ್ಯಾಶ್ ಕೊಟ್ಟರೆ ನನಗೇನು ರಿಟರ್ನ್ ಇಲ್ಲ, ಅಂದರೆ ಬೆನಿಫಿಟ್ ಇಲ್ಲ ನನಗೆ. ಸೊ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರೋದಕ್ಕೆ ನನಗೆ 1,500 ರೂಪೀಸ್ ಬರೋದು ಫ್ರೀಯಾಗಿ ಸಿಕ್ತು. ಸೊ ನಾನು ಹೇಳಿದ್ನಲ್ವ, ಡಿಪೆಂಡ್ಸ್ ಆನ್ ಯುವರ್ ಸ್ಪೆಂಡಿಂಗ್ಸ್, ನಾಟ್ ಜಸ್ಟ್ ಸ್ಟಾರ್ಬಕ್ಸ್. ನೀವು ತುಂಬ ಬೆನಿಫಿಟ್ಸ್ನ ತೊಗೋಬೋದು ಈ ಕ್ರೆಡಿಟ್ ಕಾರ್ಡಿಂದ. ಇನ್ನೊಂದು ಈ ಕ್ರೆಡ್ ಆ್ಯಪ್ ಇದೆ ಅಲ್ವಾ, ಈ ಕ್ರೆಡ್ ಆ್ಯಪಲ್ಲಿ ಒಂದು ಲೈವ್ ಆಫರ್ ನಡೀತಾ ಇದೆ. ಏನು ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಲು 1 ಮಂತ್ದು 1 ಲ್ಯಾಕ್ ರೂಪಿ ಇದ್ದರೆ ಆ್ಯಂಡ್ ಅದನ್ನ ನೀವು ಕ್ರೆಡ್ ಥ್ರೂ ಪೇ ಮಾಡಿದ್ರೆ ಯು ವಿಲ್ ಗೆಟ್ ಅ ಫ್ರೀ ಕಾಫಿ ಎಟ್ ಸ್ಟಾರ್ಬಕ್ಸ್. ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಈ ಕ್ರೆಡಿಟ್ ಕಾರ್ಡ್ನ ತೊಗೊಳೋದು, ಎಷ್ಟು ಈಸಿ ಈ ಕ್ರೆಡಿಟ್ ಕಾರ್ಡ್ನ ತೊಗೊಳೋದು, ಮತ್ತು ಇನ್ನೂ ತುಂಬ ಬೆನಿಫಿಟ್ಸ್ ಇದೆ. ಫ್ರೀ ಲಾಂಚ್ ಆಕ್ಸಸ್ ಇದೆ, ಆಮೇಲೆ ನೀವು ಮಂತ್ಲಿ ಮೈಲ್ ಸ್ಟೋನ್ಸ್ ಅಂತ ಇರುತ್ತೆ, ಮಂತ್ಲಿ ಸ್ಪೆಂಡ್ ಮಾಡಿದ್ರೆ ನಿಮಗೆ ಈ ಥರ ಬೆನಿಫಿಟ್ಸ್ ಅಂತ. ಸೊ ಇದಕ್ಕೋಸ್ಕರನೇ ಸ್ಪೆಂಡ್ ಮಾಡೋದು ಅಂತಲ್ಲ, ಬಟ್ ರೆಗ್ಯುಲರ್ ಸ್ಪೆಂಡಿಂಗ್, ನಿಮ್ಮ ರೆಂಟು, ಫ್ಯೂಯಲ್ ಆರ್ ಡೈಲಿ ಟ್ರಾನ್ಸಾಕ್ಷನ್ ಇರುತ್ತಲ್ವ, ಅದ್ರ ಡಿಪೆಂಡ್ ಆಗಿ ನಿಮಗೆ ನೀವು ಬೆನಿಫಿಟ್ನ ಕ್ಲೇಮ್ ಮಾಡ್ಬೋದು. ಇನ್ನೊಂದು ಏನು ಫ್ರೀ ಗೊತ್ತಾ, ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್, ಅದು ಕೂಡ ಫ್ರೀನೇ. ಪ್ಲೀಸ್ ಅದನ್ನ ಒಂದು ಪ್ರೆಸ್ ಮಾಡಿ. ಗುಡ್ ಬೈ.